ಹಬ್ಬಕ್ಕೆ ನೀವೇನಾದರೂ ಡೆಕೋರೇಷನ್ಗೆ ಮತ್ತು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಖಾಲಿ ಕಾಣಿಸ್ತಿದೆಯಾ? ಹಾಗಿದ್ರೆ ನೋಡಿ, ಈ ಒಂದು ಪ್ರಾಡಕ್ಟನ್ನು ತಗೊಂಡು ನೀವು ಡೆಕೋರೇಷನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆಗಡೆ ನಾವು ಲಕ್ಷ್ಮಿ ಫೋಟೋನ ಇಟ್ಟಿರ್ತೀವಿ, ಅಥವಾ ಗೋಡೆಗಾದರೂ ಸ್ಟಿಕ್ ಮಾಡ್ಕೋಬೋದು ಈ ಒಂದು ಲೋಟಸ್ನ, ಅಥವಾ ನೀವು ಬ್ಯಾಕ್ ಡ್ರಾಪ್ ಏನಾದರೂ ಹಾಕಿದ್ರೆ ಅದಕ್ಕೂ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಯಾಕೆಂದರೆ ಖಾಲಿ ಖಾಲಿ ಅನ್ಸೋದಕ್ಕಿಂತ ಈ ಥರ ನಾವು ಲೋಟಸನ್ನು ಹಾಕೊಂಡ್ರೆ, ಲಕ್ಷ್ಮೀ ದೇವಿಗೆ ಲೋಟಸ್ ಅಂದರೆ ತುಂಬಾ ಪ್ರಿಯ ಅಲ್ವಾ? ಸೊ ಹಾಗಾಗಿ ಈ ಥರ ಲೋಟಸನ್ನು ನೀವು ಹ್ಯಾಂಗ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಲುಕ್ ಆಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ ಡೆಕೋರೇಷನ್ ಎಲ್ಲ. ಲೋಟಸ್ ಹೂವು ಲಕ್ಷ್ಮೀ ದೇವಿಗೆ ಸಂಬಂಧ ಹೊಂದಿರೋದ್ರಿಂದ ಹಬ್ಬದ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ಇದನ್ನು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡೆ. ತುಂಬ ಕಡಿಮೆ ಬೆಲೆಯಲ್ಲೇ ಸಿಗ್ತಾ ಇದೆ. ನೋಡ್ತಿರ್ಬೋದು, ಹೊರಗಡೆ ಹೋದರೆ ನಮಗೆ ತುಂಬ ಜಾಸ್ತಿನೇ ಹೇಳ್ತಾರೆ ಒಂದೊಂದು ಸಿಂಗಲ್ ಪೀಸ್ಗೂ. ನಿಮಗೆ ಮೀಶೋಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗೋದ್ರಿಂದ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇನ್ನೊಂದು ಪ್ರಾಡಕ್ಟನ್ನು ನೋಡೋಣ. ಹಬ್ಬಕ್ಕೆ ಈ ಒಂದು ಡೆಕೋರೇಷನ್ ಐಟಮ್ ಈಗಲೇ ತೊಗೊಂಡಿಟ್ಕೊಂಡ್ರೆ ನಂತರ ನೀವೇ ಖುಷಿ ಆಗ್ತೀರಾ. ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಬರ್ತಿರೋಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ದೀಪಾವಳಿ, ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದೇ ಸ್ಟಿಕ್ಕರ್ಸನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ದೇವ್ರ ಮನೆ ಬ್ಯಾಕ್ ಡ್ರಾಪ್ ಅಥವಾ ಗೋಡೆ ಸ್ಟಿಕ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ನಿಮಗೆ ಇಷ್ಟವಾದ ಡಿಸೈನಲ್ಲಿ ಬ್ಯಾಕ್ ಡ್ರಾಪ್ಗೆ ಆಗಲಿ ಗೋಡೆಗೆ ಆಗಲಿ ಅರೇಂಜ್ ಮಾಡಿಕೊಂಡ್ರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಮತ್ತು ಮೀಶೋನಲ್ಲಿ ಇದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇರುವಾಗ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಹೋಗಿ ಮೀಶೋಲ್ಲಿ ಬೈ ಮಾಡಿ. ಮತ್ತು ಹೊರಗಡೆ ಹೋಗಿ ನೀವು ತೊಗೊಳೋದಕ್ಕಿಂತ ಮೀಶೋನಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಹಬ್ಬದ ಸೀಸನ್ ಆಗಿರೋದ್ರಿಂದ ಹೊರಗಡೆ ಹೋಗಿ ಕೇಳಿದ್ರೆ ಎಲ್ಲರೂ ಒಂದಕ್ಕೆ ಎರಡು ರೇಟ್ ಹೇಳ್ತಾರೆ. ಆರಾಮಾಗಿ ಮೀಶೋನಲ್ಲಿ ಕೂತಿದ ಕಡೆನೇ ನೀವು ಎಲ್ಲನೂ ಆರ್ಡರ್ ಮಾಡ್ಕೋಬೋದು. ಮತ್ತು ಹಬ್ಬಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತಿದ್ರೆ ಈ ಒಂದು ಐಡಿಯಾನ ನೋಡಿ. ನಿಜ ಹೇಳ್ಬೇಕಂದ್ರೆ ಇವು ಈಗ ಯಾರಿಗೂ ಅಷ್ಟಾಗಿ ಉಪಯೋಗ ಆಗಲ್ಲ. ಇನ್ನೂ ವರಮಹಾಲಕ್ಷ್ಮಿಗೆ ಇದೇ ಬ್ಲೌಸ್ ಪೀಸ್ ಕೊಡ್ತೀರಾ? ಒಂದು ನಿಮಿಷ ಈ ವಿಡಿಯೋ ನೋಡಿದ್ಮೇಲೆ ನೀವು ಖಂಡಿತ ಐಡಿಯಾ ಬದಲಾಯಿಸ್ತೀರಾ. ಮೊದಲು ಹಬ್ಬಗಳಿಗೆ ಕುಂಕುಮಕ್ಕೆ ಹೋದಾಗ ಬ್ಲೌಸ್ ಪೀಸ್ ಕೊಡ್ತಿದ್ರು, ಆದರೆ ನಿಜ ಹೇಳ್ಬೇಕಂದ್ರೆ ಈಗ ಅವು ಯಾವೂ ಸೀರೆಗೆ ಮ್ಯಾಚ್ ಆಗಲ್ಲ. ಹೊಲ್ಸಕ್ಕೆ ಬೇರೆ ಖರ್ಚು. ಹಾಗೇನೆ ಇವೆಲ್ಲ ನಾವು ಎತ್ಕೊಂಡ್ಬಂದು ಬೀರುಗಳಲ್ಲಿ ಅಥವಾ ವಾರ್ಡ್ರೋಬ್ಗಳಲ್ಲಿ ಹಾಗೆ ಬಿಸಾಕಿರ್ತೀವಿ. ಅದಕ್ಕೆ ಈ ವರ್ಷ ನಾನು ಮೀಶೋಯಿಂದ ಒಂದು ಸೂಪರ್ ರಿಟರ್ನ್ ಗಿಫ್ಟ್ ಅನ್ನು ತಗೊಂಡಿದ್ದೀನಿ. ಇದ್ರ ಬೆಲೆ ಕೂಡ ತುಂಬಾ ಕಡಿಮೆ. ಮೀಶೋದಿಂದ ಈ ಬ್ಯೂಟಿಫುಲ್ ಆಗಿರುವಂತಹ ಪ್ರಿಂಟೆಡ್ ಕಾಯಿನ್ ಪೌಚ್ ಸೆಟ್ಗಳನ್ನು ತರಿಸಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕಾಯಿನ್ಸು, ಇಯರ್ಫೋನ್ಸು, ಕೀಸು, ಕ್ಯಾಶು ಮತ್ತು ಲಿಪ್ಸ್ಟಿಕ್ಕು, ಈ ಥರ ಡೈಲಿ ಯೂಸ್ ಮಾಡುವಂಥ ಸಣ್ಣ ಸಣ್ಣ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ ಈ ಪೌಚು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಪೌಚ್ ಒಳಗಡೆಗೆ ಅರಿಶಿನ, ಕುಂಕುಮ, ಬಳೆ ಇಟ್ಟು ಗಿಫ್ಟ್ ಮಾಡಿದ್ರೆ ಇದು ಕೇವಲ ರಿಟರ್ನ್ ಗಿಫ್ಟ್ ಅಷ್ಟೇ ಅಲ್ಲ, ಎಲ್ಲರೂ ಯೂಸ್ ಮಾಡೋವಂಥ ಒಂದು ಯೂಸ್ಫುಲ್ ಗಿಫ್ಟ್ ಆಗುತ್ತೆ. ಇದು ಪ್ಯಾಕ್ ಆಫ್ 12 ಬರ್ತಾ ಇದೆ. ಒಂದೊಂದು ಪೌಚ್ಗೂ ಯೂನಿಕ್ ಡಿಸೈನ್ ಇದೆ. ಕಲರ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿವೆ. ಕ್ವಾಲಿಟಿ ಚೆನ್ನಾಗಿದೆ. ಜಿಪ್ಪರ್ ಸ್ಮೂತ್ ಆಗಿದೆ. ಇಷ್ಟು ಬಜೆಟ್ನಲ್ಲಿ ಇಷ್ಟು ಯೂಸ್ಫುಲ್ ರಿಟರ್ನ್ ಗಿಫ್ಟ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ವರ್ತ್ ಇಟ್ ಅಂತಲೇ ಹೇಳಿ. ಬರ್ತಿರೋಂಥ ಹಬ್ಬಗಳಿಗೆ ನೀವೇನಾದರೂ ರಿಟರ್ನ್ ಗಿಫ್ಟು ಅಥವಾ ಕುಂಕುಮಕ್ಕೆ ಏನಾದರೂ ಹೊಸದಾಗಿ ಕೊಡಬೇಕು ಅನ್ನೋಂಗಿದ್ರೆ ನನ್ನ ಚಾನಲನ್ನು ಚೆಕ್ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸು ಕೂಡ ಚೆಕ್ ಮಾಡೋದು ಮರಿಬೇಡಿ. ಈಗ ಇನ್ನೊಂದು ಪ್ರಾಡಕ್ಟನ್ನು ನೋಡೋಣ. 500 ಒಳಗಡೆ ಇಷ್ಟು ರಾಯಲ್ ಲುಕ್ಕ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನಂತೂ. ಹಬ್ಬಕ್ಕೆ ನೀವೇನಾದರೂ ಸೀರೆಗಳು ಹುಡುಕ್ತಾ ಇದ್ರೆ, ಇಲ್ಲ ಗಿಫ್ಟ್ಗೆ, ದೇವಸ್ಥಾನಕ್ಕೆ ಅಂತ ಏನಾದರೂ ಸೀರೆಗಳು ಹುಡುಕ್ತಾ ಇದ್ರೆ ಖಂಡಿತ ಈ ಥರ ಸೀರೆಗಳನ್ನು ಮಿಸ್ ಮಾಡ್ಕೋಬೇಡಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನನಗಂತೂ ಈ ಥರ ಸೀರೆ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಅಷ್ಟು ಚೆನ್ನಾಗಿದೆ ಸೀರೆ. ಮೀಶೋನಲ್ಲಿ ಇಷ್ಟು ಒಂದು ಒಳ್ಳೆ ಕಾಂಟ್ರಾಸ್ಟ್ ಸೀರೆ ಸಿಕ್ಕಿರೋದಂತೂ ನಿಜವಾಗ್ಲೂ ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದು, ಆರೆಂಜು ಮತ್ತು ಡಾರ್ಕ್ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನು ತುಂಬ ರಾಯಲ್ ಆಗಿ ಕಾಣಿಸುತ್ತೆ. ಬಾರ್ಡರ್ನಲ್ಲಿರೋ ಈ ಪಿಕಾಕ್ ಡಿಸೈನು ಮತ್ತು ಗೋಲ್ಡ್ ವರ್ಕ್ ಸೀರೆ ಇನ್ನೂ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಹಬ್ಬ ಶುರುವಾಗ್ತಾ ಇದೆ. ನೀವೇನಾದರೂ ದೇವ್ರಿಗೆ ಉಡಿಸ್ತೀನಿ ಅಂದರೆ ಆರೆಂಜ್ ಕಲರು ಮತ್ತು ಈ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ. ಮತ್ತು ನೀವೇ ಹುಟ್ಕೊಳ್ಳೋದಕ್ಕೆ ಆಗಲಿ ಅಥವಾ ಯಾರಿಗಾದ್ರು ಗಿಫ್ಟ್ ಕೊಡೋದಕ್ಕೆ ಆಗಲಿ ಈ ಥರ ಸೀರೆಗಳನ್ನ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ. ಈ ಸಾಫ್ಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರನೇ ಇದೆ ಈ ಮೆಟೀರಿಯಲ್ಲು. ತುಂಬ ಚೆನ್ನಾಗಿದೆ. ಮತ್ತು ಯಾವ ಥರ ನಾವು ಉಟ್ಕೊಳ್ತೀವೋ ಹಾಗೇ ಕುತ್ಕೊಳ್ಳುತ್ತೆ ಈ ಸೀರೆ ಕೂಡ. ಇಷ್ಟು ಕಡಿಮೆ ಬಜೆಟ್ನಲ್ಲಿ ಈ ಥರ ಫಿನಿಶಿಂಗು ಮತ್ತು ಈ ಥರ ಲುಕ್ಕು ಕಾಂಬಿನೇಷನ್ ಇರೋವಂಥ ಸೀರೆ ಸಿಕ್ಕಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ಈ ಟ್ರೆಡಿಷನಲ್ ಸೀರೆ ಹುಡುಕ್ತಾ ಇದ್ರೆ ಈ ಥರ ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದೇ ಥರನೇ ಬ್ಯೂಟಿಫುಲ್ ಮತ್ತು ಕಲರ್ಫುಲ್ ಆಗಿರುವಂಥ ಸೀರೆಗಳು ಬೇಕಂದರೆ, ಬೇರೆ ಬೇರೆ ಥರ ಡಿಸೈನು ಮತ್ತು ಕಲರ್ಸ್ ಇರುವಂಥ ಸೀರೆಗಳು ಬೇಕು ಅಂದರೆ ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡೋದು ಮರಿಬೇಡಿ. ಈಗ ಇನ್ನೊಂದು ಪ್ರಾಡಕ್ಟ್ ನೋಡೋಣ. ಮನೇಲಿ ಇರೋರಾದರೆ ಪರವಾಗಿಲ್ಲ, ದಿನ ಸಂಜೆ ಧೂಪ ದೀಪ ಅಂತ ಹಚ್ಕೋಬೋದು. ಆದರೆ ಕೆಲಸಕ್ಕೆ ಹೋಗಿ ಬಂದವರಿಗೆ ಮನೆಯಲ್ಲಿ ಮಾಡೋಷ್ಟು ಕೆಲಸಗಳಿರುತ್ತೆ. ಅಡುಗೆ ಮಾಡ್ಕೊಳ್ಳೋದು, ಇದ್ರ ಮಧ್ಯೆ ದೀಪ ಹಚ್ಚು, ಸಾಂಬ್ರಾಣಿ ಹಾಕು, ಇದೆಲ್ಲನೂ ತುಂಬ ಕಷ್ಟ ಅನ್ಸುತ್ತಲ್ವ. ಅಂಥವರಿಗೆ ಇದೊಂದು ಒಳ್ಳೆ ಐಡಿಯಾ. ದಿನ ಸಂಜೆ ಮನೆಯಲ್ಲಿ ಧೂಪ ಹಚ್ಚೋರಿಗಂತೂ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ದಿನ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಮಂಗಳವಾರ, ಶುಕ್ರವಾರ, ಇಲ್ಲ ಅಂದರೆ ಹಬ್ಬಗಳ ದಿನದಲ್ಲಿ ಆದರೂ ನೀವು ಈ ಒಂದು ಧೂಪನ ಹಚ್ಚೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ, ಖುಷಿ ಅನಿಸುತ್ತೆ. ಗೋಧೂಳಿ ಟೈಮ್ನಲ್ಲಿ ಸಂಜೆ ಈ ಥರ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕೂಡ ನಮಗೆ ಕೊಡುತ್ತೆ ಅಂತ ಹೇಳಿ ಒಂದು ನಂಬಿಕೆ ಕೂಡ ಇದೆ. ಕೆಲಸಕ್ಕೆ ಹೋಗಿ ಬರೋರಿಗೆ ಆಗಲಿ ಅಥವಾ ಮನೇಲೇ ಇರೋರಿಗಾಗಲಿ ಈ ರೀತಿ ಸಪ್ರೇಟಿಗೆ ಎಲ್ಲ ಸಾಂಬ್ರಾಣಿಗಳನ್ನು ತೊಗೊಂಡು ನಾವು ರೆಡಿ ಮಾಡ್ಕೊಂಡು ಹಾಕ್ತೀವಿ ಅಂದರೆ ಅಷ್ಟು ಟೈಮು ಪೇಷನ್ಸು ನಮಗಿರೋದಿಲ್ಲ. ಪ್ಯೂರ್ ಕೌಡಂಗಿಂದ ಮಾಡಿರುವಂಥ ಈ ಸಾಂಬ್ರಾಣಿ ತುಂಬ ಒಳ್ಳೆ ಅರೋಮ ಕೊಡುತ್ತೆ. ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿನೂ ಸಿಗುತ್ತೆ.
ಒಂದು ಬಾಕ್ಸ್ನಲ್ಲಿ 5 ಪಾಕೆಟ್ಸ್ ಬರುತ್ತೆ, ಒಂದು ಪಾಕೆಟ್ಗೆ 12 ಪೀಸ್ ಇರುತ್ತೆ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಒಂದ್ಸರಿ ತೆಗೆದಿಟ್ಕೊಂಡ್ರೆ 2-3 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಬೈ ಮಾಡ್ಬೋದು. ಮತ್ತೆ ಇವಾಗ ಮಹಾ ಸೇಲ್ ನಡೀತಾ ಇದೆ, ತುಂಬಾ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ. ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.